ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ನಮ್ಮ ಚಾನಲ್ ವಿಡಿಯೋಗಳನ್ನ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಭಾಳಷ್ಟು ಜನ ನೋಡ್ತಾ ಇದ್ದೀರಾ. ಬೇಸಿಗೆಯಲ್ಲಂತೂ ತುಂಬ ಫೋನ್ ಕಾಲ್ಗಳು ಬರ್ತಾ ಇದೆ. ನಮ್ಮ ವಿಡಿಯೋಗಳ ಬಗ್ಗೆ ಭಾಳಷ್ಟು ಕಾಮೆಂಟ್ಸು ಮಾಡ್ತಾ ಇದ್ದೀರಾ. ನಿಮಗೆ ಭಾಳಷ್ಟು ಆಭಾರಿಯಾಗಿದ್ದೇನೆ. ಬೋರ್ವೆಲ್ಗಳಿಗೆ ನೀರನ್ನು ತುಂಬಿದರೆ ಹೇಗೆ? ಭಾಳಷ್ಟು ಜನರು ನಮಗೆ ಕುತೂಹಲದಿಂದ ನಾವು ಮಾಡ್ತಕ್ಕಂಥ ವಿಡಿಯೋಗಳು ನೋಡಿಕೊಂಡು ನೀವೇ ಐಡಿಯಾಸ್ ಕೊಡ್ತಾ ಇದ್ದೀರಾ. ಬೋರ್ವೆಲ್ಗಳಿಗೆ ನೀರನ್ನು ತುಂಬೋದ್ರಿಂದ ಯಾವ ಥರದಲ್ಲಿ ನಾವು ಬೋರ್ಗಳನ್ನ ಪರೀಕ್ಷೆಗಳು ಮಾಡ್ಬೋದು. ಯಾಕಂದರೆ 4-6 ಬೋರ್ ಕೊರೆಸಿರ್ತೀರ, ಯಾವ ಬೋರ್ಗೆ ರೀಚಾರ್ಜ್ ಮಾಡಬೇಕು, ಮಳೆಗಾಲದಲ್ಲಿ ಬಿದ್ದಂಥ ನೀರನ್ನ ನಮ್ಮ ಬೋರ್ಗಳಿಗೆ ಯಾವ ಥರ ಇಂಗಿಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಬೋರ್ವೆಲ್ಗಳಿಗೆ ನೀರನ್ನು ತುಂಬುವುದು ಹೇಗೆ, ಪರೀಕ್ಷೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗಿ. ಸರ್, ಇದು 560 ಅಡಿ ಬೋರ್ಗೆ ನೀರನ್ನ ತುಂಬ್ತಾ ಇದ್ದೀವಿ. ಬೇರೆ ಬೋರ್ ನೀರಿಂದ ತಂದು 560 ಅಡಿ ಬೋರ್ಗೆ ತುಂಬ್ತಾ ಇದ್ದೀವಿ. ನೀರು ಬರ್ತಾ ಇರೋದು 760 ಅಡಿ ಬೋರಿಂದ ಬರ್ತಾ ಇದೆ. 560 ಅಡಿ ಬೋರ್ಗೆ ಈಗ ತುಂಬಕ್ಕೆ ಶುರು ಮಾಡಿದ್ದೀವಿ. ಎಷ್ಟೊತ್ತು ತನಕ ಹಿಡಿಯುತ್ತೆ ಅನ್ನೋದನ್ನು ನಿಮಗೆ ಮತ್ತೆ ವಿಡಿಯೋ ಮಾಡಿ ಹೇಳ್ತೀನಿ ಸರ್. ಈ ಸ್ಪೀಡಲ್ಲಿ ನೀರು ಹೋಗ್ತಾ ಇದೆ ಸರ್. ಈಗ ಸರ್ 45 ನಿಮಿಷದಿಂದ ಈ 550 ಅಡಿ ಆಳದ ಬಾವಿಗೆ 760 ಅಡಿ ಆಳದ ಬಾವಿ ನೀರಿಂದ ತುಂಬ್ತಾ ಇದ್ದೀವಿ. ಇನ್ನೂ 560 ಅಡಿ ಬಾವಿ ತುಂಬಿ ಮೇಲ್ಗಡೆ ನೀರು ಬರ್ತಾ ಇಲ್ಲ. 45 ನಿಮಿಷನೂ ನೀರು ಹೋಗ್ತಿದ್ರು ಅದು ಮೇಲ್ಗಡೆ ನೀರು ಕಾಣ್ತಾ ಇಲ್ಲ ಸರ್, ಆಳದಲ್ಲೇ ಇದೆ. ಒಂದು ಸರಿ ನೋಡ್ದೋ, ಬಟ್ ಅದು ಒಂದು 2 ನಿಮಿಷ ಬಿಟ್ಟಾದಮೇಲೆ ನಿಧಾನ ಕೆಳಗಿಳಿದೋಯ್ತು, ಮತ್ತೆ ನೀರು ಕಾಣಲಿಲ್ಲ. ಸೊ ತುಂಬಿದ ಮೇಲೆ ಒಂದು 20 ನಿಮಿಷ ಬಿಟ್ಟು ಒಳಗಡೆ ನೋಡಿದ್ರೆ ಕಾಣುತ್ತೆ, ಮತ್ತೆ ಒಳಗಡೆ ಹೋಗುತ್ತೆ. ಒಂದು 2-3 ನಿಮಿಷ ಬಿಟ್ಬಿಟ್ಟು ಒಳಗಡೆ ಹೋಗ್ಬಿಡುತ್ತೆ ಸರ್. ಇದು ಸ್ಟಾಪ್ ಮಾಡ್ಬೋದಾ ಸರ್, ಇಲ್ಲ ಇನ್ನೂ ತುಂಬಬೇಕಾ ಸರ್? 45 ನಿಮಿಷದಿಂದ ಈ 550 ಅಡಿ ಆಳದ ಬಾವಿಗೆ 760 ಅಡಿ ಆಳದ ಬಾವಿ ನೀರಿಂದ ತುಂಬ್ತಾ ಇದ್ದೀವಿ. ಇನ್ನೂ 560 ಅಡಿ ಬಾವಿ ತುಂಬಿ ಮೇಲ್ಗಡೆ ನೀರು ಬರ್ತಾ ಇಲ್ಲ. 45 ನಿಮಿಷನೂ ನೀರು ಹೋಗ್ತಿದ್ರು ಅದು ಮೇಲ್ಗಡೆ ನೀರು ಕಾಣ್ತಾ ಇಲ್ಲ ಸರ್, ಆಳದಲ್ಲೇ ಇದೆ. ಒಂದು ಸರಿ ನೋಡ್ದೋ, ಬಟ್ ಅದು ಒಂದು 2 ನಿಮಿಷ ಬಿಟ್ಟಾದಮೇಲೆ ನಿಧಾನ ಕೆಳಗಿಳಿದೋಯ್ತು, ಮತ್ತೆ ನೀರು ಕಾಣಲಿಲ್ಲ. ಸೊ ತುಂಬಿದ ಮೇಲೆ ಒಂದು 20 ನಿಮಿಷ ಬಿಟ್ಟು ಒಳಗಡೆ ನೋಡಿದ್ರೆ ಕಾಣುತ್ತೆ, ಮತ್ತೆ ಒಳಗಡೆ ಹೋಗುತ್ತೆ. ಒಂದು 2-3 ನಿಮಿಷ ಬಿಟ್ಬಿಟ್ಟು ಒಳಗಡೆ ಹೋಗ್ಬಿಡುತ್ತೆ ಸರ್. ಇದು ಸ್ಟಾಪ್ ಮಾಡ್ಬೋದಾ ಸರ್, ಇಲ್ಲ ಇನ್ನೂ ತುಂಬಬೇಕಾ ಸರ್? 750 ಅಡಿ ಬಾವಿಗೆ ನೀರು ಇಷ್ಟು ನೀರನ್ನು ತುಂಬಕ್ಕೆ ಶುರು ಮಾಡಿದ್ದೀವಿ. ಈಗ ಒಂಚೂರು ಮೇಲೆ ತಿಶು ಇಷ್ಟು ನೀರು ತುಂಬ್ತಾ ಇದ್ದೀವಿ ಸರ್. ನಿಮ್ಮ ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಎಷ್ಟೊತ್ತು ನೀರು ತುಂಬುತ್ತೆ ಅಂತ. ಫೋನ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ನಮಸ್ಕಾರ ಸರ್. ಸರ್, ಇದು 1.5 ಗಂಟೆಯಿಂದ ಇಷ್ಟು ನೀರು ಹೋಗ್ತಾ ಇದೆ. ಇದು 760 ಅಡಿ ಬಾವಿ. ಮುಂಚೆ ಮಾಡಿರೋವಂಥ ವಿಡಿಯೋ 560 ಅಡಿದು. ಇದು 760 ಅಡಿ ಬಾವಿ. ಸುಮಾರು 1.5 ಗಂಟೆಯಿಂದ ಇಷ್ಟು ನೀರನ್ನು ನಾವು ಈ ಬೋರಿಗೆ ತುಂಬಿದ್ದೀವಿ. ಇನ್ನೂ ಬೋರ್ ತುಂಬಿಲ್ಲ. ಈ ನೀರಿಂದ ಕುಡಿತಾ ಇದೆ, 1.5 ಗಂಟೆಯಿಂದನೂ ಕುಡಿತಾ ಇದೆ. ಕಂಟಿನ್ಯೂಸ್ ಆಗಿ ಇಷ್ಟು ನೀರು 1.5 ಗಂಟೆಯಿಂದ ಹೋಗ್ತಾ ಇದೆ ಸರ್. ಬೋರ್ವೆಲ್ಗಳಿಗೆ ನೀರನ್ನು ತುಂಬಿ ಭಾಳಷ್ಟು ಜನ ಬೋರ್ ರೀಚಾರ್ಜ್ ಮಾಡಬೇಕಂತಂದರೆ ಉತ್ಸುಕರಾಗಿರ್ತಾರೆ. ಎಲ್ಲ ಬೋರ್ಗೂ ರೀಚಾರ್ಜ್ ಮಾಡೋಕ್ಕೆ ಬರಲ್ಲ ಅಂತೇಳಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಮತ್ತು ಕೆಲವರು ಹೊಸದಾಗಿ ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಂಥವ್ರಿಗೆ ಈ ವಿಡಿಯೋಗಳ ಬಗ್ಗೆ ಮಾಹಿತಿ ಇರಲಿ ಅಂತೇಳಿ ಮತ್ತೊಂದು ರಿಪೀಟ್ ಮಾಡ್ತಕ್ಕಂಥ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೊಸ ವಿಷಯಗಳು ನಿಮಗೆ ತಿಳಿದಿರಲಿ ಅಂತೇಳಿ. ಈ ರೈತರು ಭಾಳಷ್ಟು ಸ್ಪೆಸಿಫಿಕ್ ಆಗಿದ್ದಾರೆ. ಇದು ಶ್ರವಣ ಬೆಳಗೊಳದ ಹತ್ರ ಬರ್ತಕ್ಕಂಥ ಒಂದು ಜಮೀನು. ಇವರದ್ದು 2 ಬೋರ್ಗಳಿದೆ. 2 ಬೋರ್ಗೂ ನೀರನ್ನು ರೀಫಿಲ್ ಮಾಡುವಂಥ ಪ್ರಯತ್ನಗಳು ಮಾಡ್ತಿದ್ದಾರೆ ಇವರು. ನಾನು 1 ಟ್ಯಾಂಕರ್ ನೀರು ತಂದು ತುಂಬಿಸಿ ಅಂತ ಎಲ್ಲ ಕಡೆಗೂ ಭಾಷಣ ಮಾಡ್ತೀನಿ. ಅಂದರೆ 5,000 ಲೀಟ್ರ್ ನೀರನ್ನ ಬೋರ್ಗೆ ತುಂಬಿಸಿ ಚೆನ್ನಾಗಿ ನೀರು ಕುಡಿದ್ರೆ ಅದು ಬೋರ್ಗೆ ರೀಚಾರ್ಜ್ ಮಾಡುವಂಥ. ಆದರೆ ಈ ರೈತರು ವಿಶೇಷವಾದಂಥ ರೈತರು. ಇವರು 5 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, 2 ಗಂಟೆಗಳ ಕಾಲ ಬೇರೆ ಬೋರಲ್ಲಿ ಆನ್ ಮಾಡಿ 2 ಇಂಚಿನ ನೀರನ್ನ ಈ ಬೋರಿಗೆ ತುಂಬ್ತಾ ಹೋಗ್ತಿದ್ದಾರೆ. ಒಂದು ಫಿಲ್ಟರ್ ಹಾಕಿದ್ದಾರೆ, ನಿಮ್ಗೆ ಕಾಣಿಸ್ತಿದೆಯಲ್ಲ. ಯಾವುದೇ ಕಾರಣಕ್ಕೂ ನೀವು ಬೋರ್ ರೀಚಾರ್ಜ್ ಅನ್ನೋಕ್ಕಿಂತಲೂ ನೀರನ್ನು ತುಂಬುವಂಥ ಪ್ರಯತ್ನದಲ್ಲಿ ನೀವು ಯಾವುದೋ ಮರಳು ಮಿಶ್ರಿತ ನೀರು, ಪಾಚಿ ಕಟ್ಟಿರ್ತ ನೀರು, ಬಣ್ಣದ ನೀರನ್ನ ನಿಮ್ಮ ಬೋರ್ನೊಳಗೆ ತುಂಬಿದರೆ ಖಂಡಿತ ಬೋರಿಗೆ ಸಮಸ್ಯೆಗಳಾಗ್ಬೋದು. ಹಾಗಾಗಿ ನೀವು ನೀರನ್ನು ಸೋಸಿ ಬೋರ್ನೊಳಗೆ ಬಿಡುವಂಥ ನೀರು ಬಿಳಿ ನೀರನ್ನೇ ಬಿಡಬೇಕು, ಬಣ್ಣದ ನೀರನ್ನ ಬಿಡುವಾಗಿಲ್ಲ. ಈ ಥರದ ಒಂದು ಪರೀಕ್ಷೆಗಳು ಮಾಡ್ತಾ ಇದ್ದಾರೆ ರೈತರು. ಯಾಕೆಂದರೆ ರೈತರೇ ನನಗೆ ವಿಜ್ಞಾನಿಗಳಾಗಬೇಕಂತಂದೇಳಿ ನನ್ನ ಒಂದು ಕನಸು. ಇವರು 2 ಗಂಟೆಗಳು ಸತತವಾಗಿ ಪ್ರಯತ್ನ ಮಾಡಿ
ಬೋರ್ ನೀರು ನಿಜವಾಗ್ಲೂ ರೀಚಾರ್ಜ್ ಆಗುತ್ತಾ ಅಂತಂದೇಳಿ ನೋಡ್ತಿದ್ದಾರೆ. ಇವ್ರಿಗೆ ಅಡ್ವಾಂಟೇಜ್ ಏನಂದರೆ ಪಕ್ಕದಲ್ಲೇ ಒಂದು ನದಿ ಹೋಗ್ತಿದೆ ಅಂತೆ, ಹೇಮಾವತಿ ನೀರು ಅವ್ರು ಹೇಳ್ತಾರೆ ವರ್ಷದಲ್ಲಿ 8 ತಿಂಗಳು ನೀರು ಹರಿದೋಗುತ್ತಂತೆ. ಅಂತಹ ನೀರನ್ನ ಯಾಕೆ ನಾವು ಬಳಸ್ಕೋಬಾರ್ದು? ಈ ಥರ ಭಾಳಷ್ಟು ಜನರು ಹೇಮಾವತಿ ನೀರು, ಕಾವೇರಿ ನೀರು ನಮ್ಮ ಮಳೆಗಾಲದಲ್ಲಿ ಹರಿದು ವೇಸ್ಟ್ ಆಗುವಂಥ ನೀರನ್ನ ಬೋರ್ಗಳಿಗೆ ತುಂಬುವಂಥ ಪ್ರಯತ್ನದಲ್ಲಿ ಇದು ಪಾಸ್ ಆದರೆ ನೀವು ಖಂಡಿತ ರೀಚಾರ್ಜ್ ಮಾಡ್ಬೋದು. ಈ ಥರ ರೀಚಾರ್ಜ್ ಮಾಡಲಿಕ್ಕೆ ಸೂಕ್ತವಾದ ಜಾಗ ಇದೆ. ಈ ರೀಚಾರ್ಜ್ಗೆ ಏನೆಲ್ಲ ಥಿಂಗ್ಸ್ ಬೇಕು ಅಂತೆಲ್ಲ ರೈತರಿಗೆ ಲಿಸ್ಟ್ ಕೊಟ್ಟಿದ್ದೀನಿ, ಅದ್ರ ಪ್ರಕಾರ ರೆಡಿ ಆಗ್ತಾಯಿದ್ದಾರೆ. ಮುಂದೆ ರೀಚಾರ್ಜ್ ಆದಮೇಲೆ ಇದು ಬೋರ್ ಯಾವ ಥರ ಸಕ್ಸಸ್ ಆಯಿತು ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಇದು ನೀರನ್ನು ತುಂಬುವಂಥ ಒಂದು ಪರೀಕ್ಷೆಯಲ್ಲಿ ಈ ಬೋರು ಪಾಸ್ ಆಗಿದೆ.